ರಾಜ್ಯದ ರೈತರಿಗೆ ಸಿದ್ದರಾಮಯ್ಯ ಸರ್ಕಾರ ಒಂದು ಸಿಹಿ ಸುದ್ದಿ ನೀಡಿದೆ. ರೈತರಿಗೆ ಡೀಸೆಲ್ ಪಂಪ್ ಸೆಟ್ ನೀಡಲು ಸಹಾಯಧನ ಘೋಷಿಸಿದ್ದು, ಸರ್ಕಾರ ಶೇಕಡಾ 90ರಷ್ಟು, ರೈತರು ಕೇವಲ ಶೇಕಡಾ 10ರಷ್ಟು ಹಣ ವ್ಯಯಿಸಿದರೆ ಸಾಕು. ರೈತರು ತಮ್ಮ ಜಮೀನಿಗೆ ನೀರು ಹಾಯಿಸಲು ಇನ್ನು ಮುಂದೆ ಕರೆಂಟ್ಗಾಗಿ ಕಾಯಬೇಕಿಲ್ಲ. ಯಾವ ಸಮಯದಲ್ಲಿ ಬೇಕಾದರೂ ರೈತರು ತಮ್ಮ ಜಮೀನಿಗೆ ನೀರನ್ನು ಪೂರೈಸಲು ಅನುಕೂಲಕರವಾಗಲು ಡೀಸೆಲ್ ಪಂಪ್ ಸೆಟ್ಗೆ ಭರ್ಜರಿ ಸಹಾಯಧನ ಸರ್ಕಾರ ಘೋಷಿಸಿದೆ. ಇದಕ್ಕಾಗಿ ರೈತರು ಅರ್ಜಿ ಸಲ್ಲಿಸಬೇಕು. ಈ ಬಗ್ಗೆ ಪೂರ್ತಿ ಮಾಹಿತಿ ಇಲ್ಲಿದ್ದು ವಿಡಿಯೋ ಪೂರ್ತಿ ನೋಡಿ ಹಾಗೂ ರೈತರಿಗೆ ಸಂಬಂಧಪಟ್ಟಂತ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮಳೆ ನಂಬಿ ಕೆಟ್ಟವರಿಲ್ಲ, ಆದರೆ ಕರೆಂಟ್ ನಂಬಿ ಬೆಳೆ ಒಣಗಿಸಿಕೊಂಡವರು ಹಲವರು. ಇದು ನಮ್ಮ ರಾಜ್ಯದ ರೈತರ ನಿತ್ಯದ ಗೋಳು. ಲೋಡ್ ಶೆಡ್ಡಿಂಗ್ ಸಮಸ್ಯೆಯಿಂದಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಆದರೆ ಈಗ ಆ ಚಿಂತೆ ಬಿಡಿ, ಅನ್ನದಾತರ ನೆರವಿಗೆ ರಾಜ್ಯ ಸರ್ಕಾರ ಧಾವಿಸಿದೆ. ವಿದ್ಯುತ್ ಅಭಾವವಿದ್ದರೂ ನಿಮ್ಮ ಬೆಳೆ ಬಾಡಬಾರದು ಎಂಬ ಉದ್ದೇಶದಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಪಂಪ್ ಸೆಟ್ ಗಳನ್ನು ಖರೀದಿಸಲು ಸರ್ಕಾರ ಭರ್ಜರಿ ಸಹಾಯಧನ ಘೋಷಿಸಿದೆ. ಕೃಷಿ ಭಾಗ್ಯ ಸೇರಿದಂತೆ ವಿವಿಧ ಯೋಜನೆಗಳಡಿ ಈ ಸೌಲಭ್ಯ ಸಿಗಲಿದೆ. ಇನ್ನು ಯಾರ್ಯಾರಿಗೆ ಎಷ್ಟು ಲಾಭ? ಪರಿಶಿಷ್ಟ ಜಾತಿ ಮತ್ತು ಪಂಗಡದ ರೈತರಿಗೆ ಬರೋಬ್ಬರಿ ಶೇಕಡಾ 90ರಷ್ಟು ಸಬ್ಸಿಡಿ. ನೀವು ಕೇವಲ 10% ಹಣ ಕಟ್ಟಿದರೆ ಸಾಕು, ಲಕ್ಷ ಬೆಲೆಯ ಪಂಪ್ ಸೆಟ್ ನಿಮ್ಮದಾಗುತ್ತದೆ. ಇನ್ನು ಇತರ ರೈತರಿಗೆ, ಅಂದರೆ ಸಾಮಾನ್ಯ ವರ್ಗದ ರೈತರಿಗೆ ಅವರ ಅರ್ಹತೆಯ ಮೇಲೆ ಶೇಕಡಾ 50ರಿಂದ ಶೇಕಡಾ 80ರವರೆಗೆ ಸಹಾಯಧನ ಸಿಗಲಿದೆ. ಈ ಯೋಜನೆಯ ಪ್ರಯೋಜನಗಳು: ಇನ್ನು ಮುಂದೆ ಕರೆಂಟ್ಗಾಗಿ ಕಾಯಬೇಕಿಲ್ಲ. ಡೀಸೆಲ್ ಮತ್ತು ಪೆಟ್ರೋಲ್ ಇಂಜಿನ್ ಆಗಿರುವುದರಿಂದ ವಿದ್ಯುತ್ಗಾಗಿ ಕಾಯಬೇಕಿಲ್ಲ. ಕೃಷಿ ಹೊಂಡದ ನೀರು ಬಳಕೆ: ನಿಮ್ಮ ಜಮೀನಿನಲ್ಲಿ ಕೃಷಿ ಹೊಂಡವಿದ್ದರೆ ಅದರಲ್ಲಿನ ನೀರು ಎತ್ತಲು ಇದು ಸಹಕಾರಿಯಾಗಲಿದೆ. ಆರ್ಥಿಕ ಹೊರೆ ಕಡಿಮೆ: ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಇದು ಆರ್ಥಿಕ ನೆರವು ನೀಡಲಿದೆ. ಇದಕ್ಕಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್, ಅಂದರೆ ಮೊಬೈಲ್ ನಂಬರ್ ಲಿಂಕ್ ಇರುವ ಆಧಾರ್ ಕಾರ್ಡ್, ಇತ್ತೀಚಿನ RTC, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಬ್ಯಾಂಕ್ ಪಾಸ್ಬುಕ್ ಪ್ರತಿ, 2 ಪಾಸ್ಪೋರ್ಟ್ ಅಳತೆಯ ಫೋಟೋ, ಫ್ರೂಟ್ಸ್ ID ನಂಬರ್, ಜಮೀನಿನಲ್ಲಿ ನೀರಿನ ಮೂಲ ಬಾವಿ ಅಥವಾ ಹೊಂಡ ಇರುವ ಬಗ್ಗೆ ದೃಢೀಕರಣ ಪತ್ರ. ಇದನ್ನು ಅರ್ಜಿ ಸಲ್ಲಿಸಬೇಕು. ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ನಿಗದಿತ ಅರ್ಜಿ ಫಾರಂ ಪಡೆದು ಭರ್ತಿ ಮಾಡಿ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಿ. ಕೃಷಿ ಅಧಿಕಾರಿಗಳು ನಿಮ್ಮ ಜಮೀನಿಗೆ ಬಂದು ಪರಿಶೀಲಿಸಿದ ನಂತರ ಸಬ್ಸಿಡಿಯ ಪಂಪ್ ಸೆಟ್ ನಿಮಗೆ ಮಂಜೂರಾಗುತ್ತದೆ. ಇದು ಸರ್ಕಾರದಿಂದ ಇತ್ತೀಚೆಗೆ ತಂದಿರುವ ಪಂಪ್ ಸೆಟ್ಗೆ ಸಬ್ಸಿಡಿಯ ಮಾಹಿತಿ. ರೈತರಿಗೆ ಸಂಬಂಧಪಟ್ಟಂತ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ. ನಮಸ್ಕಾರ.